ಅಳಿಯನು ಒಳ್ಳೆಯನು ಅನುದಿನ ಕಳೆದೆನು ಅಳಿಯನು ಒಳ್ಳೆಯನು ಅನುದಿನ ಕಳೆದೆನು ಅಳುವೆನು ಮುಳುವೆನು ಕೊಳಲುವೆನು ಒಡೆಯಗೆ ಸಡಗರ ಬಡವಗೆ ಬಳಲಿಕೆ ಒಡೆಯಗೆ ಸಡಗರ ಬಡವಗೆ ಬಳಲಿಕೆ ಹೊಡೆ ಸುಡೆ ಬಡ ಬಡ ಮಿಡುಕುವೆನೋ ಅಳಿಯನು ಸಡಗರ ಬರುವೆನೋ ಅಳಿಯನು ಒಳ್ಳೆಯನು ಬಹುದಿನ ಕಳೆದೆನು ಅಳಿಯನು ಒಳ್ಳೆಯನು ಬಹುದಿನ ಕಳೆದೆನು. ಆಹಾ, ಸೇವಾ ವೃತ್ತಿಯು ಬಹಳ ಕಷ್ಟಕರವಾದದ್ದು. ವೃತ್ತಿನು ತನಗೆ ಅನ್ನವನ್ನಿಟ್ಟು ಸಲಹುವ ಸ್ವಾಮಿಯನ್ನು ಮೆಚ್ಚಿಸಿ ಆತನ ಪ್ರೀತಿಯನ್ನು ಪಡೆದುಕೊಳ್ಳುವುದು ಮುಖ್ಯ ಧರ್ಮ. ಸ್ವಾಮಿಯ ಪರಿವಾರವು ಯೋಗ್ಯವಾದುದಾಗಿದ್ದರೆ ಇದು ದೊಡ್ಡ ವಿಷಯವಲ್ಲ. ಸ್ವಾಮಿಯ ಪರಿವಾರವು ಅಯೋಗ್ಯವಾದುದಾಗಿದ್ದರೆ ವೃತ್ತಿನು ಆ ಪರಿವಾರ ದೇವತೆಗಳ ಅನುಗ್ರಹವನ್ನು ಸಂಪಾದಿಸುವುದು ದುಃಖಕರವೂ ಲಜ್ಜಾಸ್ಪದವೂ ಆಗುವುದು. ಆ ಪರಿವಾರ ದೇವತೆಗಳಿಗೆ ಅನುಗ್ರಹಕ್ಕೆ ಪಾತ್ರನಾದವನು ಕಳ್ಳನಾಗಿದ್ದರೂ ಪ್ರಾಮಾಣಿಕ, ಕೈಯಲ್ಲಾಗದವನಾದರೂ ಸಮರ್ಥ, ಸ್ವಾಮಿ ದ್ರೋಹಿಯಾಗಿದ್ದರೂ ಸ್ವಾಮಿ ಭಕ್ತ, ಅಕ್ಷರ ಜ್ಞಾನವಿಲ್ಲದ ವಜ್ರ ಶುಂಠನಾಗಿದ್ದರೂ ಸಕಲ ಶಾಸ್ತ್ರ ಸಂಪನ್ನ, ದುರಾಶಾ ದೋಷಿತನಾಗಿದ್ದರೂ ವೈರಾಗ್ಯ ಚಕ್ರವರ್ತಿ. ಅಯ್ಯೋ, ಆಳು ಹೊಟ್ಟೆಗಾಗಿ ಎಷ್ಟು ಸಂಕಟಗಳನ್ನು ಅನುಭವಿಸಬೇಕು. ಕಳ್ಳನನ್ನು ಪ್ರಾಮಾಣಿಕನೆನ್ನಬೇಕು, ಅಯೋಗ್ಯನನ್ನು ಯೋಗ್ಯನೆನ್ನಬೇಕು, ಸಟೆಯನ್ನು ದಿಟವೆನ್ನಬೇಕು, ಕತ್ತಲೆಯನ್ನು ಬೆಳಕೆನ್ನಬೇಕು. ನಮ್ಮ ಜರಾಸಂಧ ಮಹಾರಾಜನ ಬಳಿಯಲ್ಲಿರುವವರೆಲ್ಲ ದುಷ್ಟರು, ಅವರು ಹೇಳುವುದೆಲ್ಲ ದುರ್ಮಾರ್ಗತನ. ಲೋಕದಲ್ಲಿ ರಾಜರಾದವರು ತಮ್ಮ ರಾಜ್ಯವನ್ನು ವಿಸ್ತರಿಸಬೇಕೆಂದು ಅಪೇಕ್ಷಿಸುವುದೇನೋ ಸಹಜ. ಆದರೆ ಅದಕ್ಕಾಗಿ ರಾಜರನ್ನು ಗೆಲ್ಲುವುದು ಯುಕ್ತ. ಆದರೆ ಪರಾಜಿತರಾದ ರಾಜರನ್ನು ಹಿಡಿದು ತಂದು ಸೆರೆಮನೆಯಲ್ಲಿಟ್ಟು ಪ್ರತಿದಿನವೂ ಒಬ್ಬೊಬ್ಬರನ್ನಾಗಿ ಕಾಲಭೈರವನಿಗೆ ಬಲಿಕೊಡುವುದೆಂದರೆ ಎಷ್ಟು ಭಯಂಕರವಾದ ಕಾರ್ಯ. ನಿಷ್ಕರಣ್ಯವಾದ ನಡವಳಿಕೆ, ನಿರ್ಧೈರ್ಯವಾದ ವ್ಯಾಪಾರ. ರಾಜ ಪರಿವಾರವೆಲ್ಲವೂ ಇದನ್ನು ಕಂಡು ಕಂಡು ಸುಮ್ಮನಿರುವುದಲ್ಲ, ಕೂಡದೆಂದು ತಡೆಯುವವರೇ ಇಲ್ಲವಲ್ಲ. ಇಂತಹ ಮೂರ್ಖರ ಬಳಿಯಲ್ಲಿ ಹೊಟ್ಟೆ ಉರಿಯುತ್ತಿರುವ ನಾನು ಅದಮಾದ ಮನೇ ಸರಿ. ಇದು ರಾಜಪುರೋಹಿತ. ಮನೆಯಲ್ಲಿ ಯೋಜನೆ ಜಾಗಕ್ಕೆ ಹೊರಡುವೆನೋ ರಾಜರ ಮನೆಯಲ್ಲಿ ಭೋಜನ ಬೇಂದರೆ ಯೋಜನೆ ಜಾಗಕ್ಕೆ ಹೊರಡುವೆನೋ
ಹೋಗಿ ನಿಂತು ಬಿಟ್ಟೆ. ಶಾಂತಿ ಕರ್ಮಗಳು ನಡೆಯುವ ಸ್ಥಳದಲ್ಲಿ ಯಾರು ಇಲ್ಲವಲ್ಲವಯ್ಯ. ಒಳ್ಳೆಯದೇ ಆಯಿತು. ಎಲ್ಲ ದಾನಗಳನ್ನು ನೀವೇ ಕಟ್ಟಿಕೊಳ್ಳಬಹುದು. ಅಲ್ಲವಯ್ಯ, ಏನಯ್ಯ ಹೀಗೆ ಮನಸ್ವಿಯಾಗಿ ಮಾತನಾಡಿ. ಶಾಂತಿ ಕ್ರಿಯೆಗೆ ಬೇಕಾದ ಸಾಂಬಾರುಗಳನ್ನು ಒದಗಿಸುವರು ಇಲ್ಲವೆಂದು ನಾವು ಹೇಳಿದರೆ ಅದನ್ನೆಲ್ಲ ನೀವೇ ಗಂಟು ಕಟ್ಟಿ ಒಳ್ಳೆಂದು ಮಾರುದ್ದ ನಾಲ್ಗೆ ಮಾಡಿವೆ. ಬಹು ಚೆನ್ನಾಯಿತು, ಬಹು ಚೆನ್ನಾಯಿತು. ಹೇಳ ನಾನು ಮಾಡುವುದೇನು? ಸರ್ವಸಾಕ್ಷಿಯಾದ ನಮ್ಮ ಅರಮನೆಯಲ್ಲಿ ನಿತ್ಯ ವಿಧಿಯಾಗಿರುವ ಶಾಂತಿ ಕ್ರಿಯೆಗೆ ಸಾಂಬಾರುಗಳನ್ನು ಒದಗಿಸಬೇಕು. ಪುರೋಹಿತರು ನೀವಿದ್ದೇ ಇರುವಿರಿ. ನಮ್ಮ ಗಿರಿಜದ ಮೇಲಿದ್ದ 3 ನಗರಗಳು ಅಕಾರಣವಾಗಿ ಒಡೆಯುವುದೇನು, ಸಕಾರಣವಾಗಿಯೇ ಒಡೆದು ಹೋಯಿತು. ಏನು ವಿಪತ್ತು ಸಂಭವಿಸಿದು, ಅದಕ್ಕಾಗಿ ತಾವು ಶಾಂತಿ ಕ್ರಿಯೆ ಮಾಡುವಿರೋ? ಹಾಗೆ ಸರಿ, ಮಾಡಿಸಿ. ಪದ್ಧತಿಯಂತೆ ಮಂತ್ರಪಾರಾಯಣ ನಡೆಯಲಿ. ಶಾಂತಿಗೆ ಅವಶ್ಯಕವಲ್ಲದಿದ್ದರೂ ಗೃಹ ಕೃತ್ಯಕ್ಕೆ ಅವಶ್ಯಕವಾದ ಸಾಮಗ್ರಿಗಳನ್ನು ಒಟ್ಟಿಗೆ ಬರೆದು ಮನೆ ಬಾಗಿಲಿಗೆ ಏನಯ್ಯ ಹಿರಿಯರು ಕಿರಿಯರು ಎಂಬುದು ತಾರತಮ್ಯ ಬೇಡವನಯ್ಯ. ರಾಜರ ನಮಸ್ಕಾರಕ್ಕೆ ಪಾತ್ರರಾದ ನಮ್ಮನ್ನು ಶ್ರೇಯಸ್ಸಲ್ಲ. ನಾವು ಏನು ನಮ್ಮ ಯೋಗ್ಯತೆ ಏನು? ನೀವು ಪುರೋಹಿತರು ಬೋಲು ಚೆನ್ನಾಗಿದೆ. ಯಾರೋ ಏನಯ್ಯ ಪುರೋಹಿತರ ಲಕ್ಷಣಗಳು ನಮ್ಮಲ್ಲಿವೆ. ನೋಡಯ್ಯ, ನಾನು ಧರಿಸಿದ ಧೋತ್ರವನ್ನು ನೋಡು, ನನ್ನ ತಲೆ ಮೇಲಿರುವ ಕಿರೀಟವನ್ನು ನೋಡು, ನಾನು ಒದಗಿರುವ ಈ ಶಲ್ಲವನ್ನು ನೋಡು. ಇದಕ್ಕಿಂತ ಲಕ್ಷಣಗಳಿಂದ ಪುರೋಹಿತ ಈ ಸುತ್ತಮುತ್ತ ಊರುಗಳಲ್ಲಿ ಯಾವ ನಿರ್ವಹಣೆ ತೋರಿಸು. ನೀವೇ ಪುರೋಹಿತರು. ಪುರೋಹಿತರ ಲಕ್ಷಣವು ನಿಮ್ಮಲ್ಲಿಲ್ಲದಿದ್ದರೂ ರಾಜನು ನಿಮ್ಮನ್ನು ಗೌರವದಿಂದ ನಿಮ್ಮ ಯೋಗ್ಯತೆ ಘನವಾದದ್ದೇ ಸರಿ. ಪುರೋಹಿತ ಯಾರೋ ಈ ರಾಜ್ಯ ಕೋಟದ ಮುಂದೆ ಎತ್ತಿ ನಿಂತವನ ಯಾರೋ ಅವ ಯಾರೋ ಈ ರಾಜ್ಯ ಕೋಟದ ಮುಂದೆ ಎತ್ತಿ ನಿಂತವನ ಸುಳ್ಳು ಪಳ್ಳು ಎಳ್ಬಿಟ್ಟು ಇಲ್ಲದ ಜಾತಕ ಬರ್ಕೊಟ್ಟು ಬೊಮ್ಮೆಯ ತಿಮ್ಮೆಯ ಮಾಡಿ ತಿಮ್ಮೆಯ ಬೊಮ್ಮೆಯ ಮಾಡು. ಈ ರಾಜ್ಯ ಕೋಟದ ಮುಂದೆ ಯಾರೋ ಅವ ಯಾರೋ ಯಾರೋ ಅವ ಯಾರೋ ಯಾರೋ ಅವನ 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 ಯಾರೋ ಪುರೋಹಿತನೆಂದರೆ ಶಿಷ್ಯನ ಪರೋಭಿವೃದ್ಧಿಯಲ್ಲೇ ಕುರಿತು ಹಾರೈಸುವವನು, ಶಿಷ್ಯನ ಯುಕ್ತಗಳನ್ನು ತಿಳಿಸುವವನು, ಶಿಷ್ಯನ ಸಮಯಾನುಸಾರವಾಗಿ ಸಾಧುಪದೇಶ ಮಾಡುವವನು. ಪುರೋಹಿತ ವೃತ್ತಿಯು ಘನವಾದದ್ದೇ ಸರಿ. ಅವನು ಹಣ್ಣು ಕಾಯಿಗಳನ್ನು ಅಕ್ಕಿ ಬೇಳೆಗಳನ್ನು ತಿನ್ನುವ ಪಶುವಲ್ಲ. ಹೆಣ್ಣಾದರೂ ಸಾಯಲಿ ಗಂಡಾದರೂ ಸಾಯಲಿ ಮಾಂಗಲ್ಯದ ಕಾಣಿಗೆ ಕೈಗೆ ಬೀಳಲಿ ಎಂದು ಹಂಬಲಿಸುವ ಪಾತಕಿಯಲ್ಲ. ಧರ್ಮವಾಗಲಿ ಅಧರ್ಮವಾಗಲಿ ಶಿಷ್ಯನ ಮನಸ್ಸಿಗೆ ಸಮಾಧಾನವನ್ನುಂಟು ಮಾಡಿ ಮಹಾದಾನಗಳನ್ನು ಪಡೆದುಕೊಳ್ಳಬೇಕೆನ್ನುವ ಮತಿಹೀನನಲ್ಲ. ಕೇಳಿ. ಸಾಕು ನಿನ್ನ ಪುರಾಣ. ನಾನು ನಿಲ್ಲಿಸುವುದೇನು? ಆ ಜಗದೀಶ್ವರನೇ ನಿಲ್ಲಿಸಬೇಕು. ನಿರಪರಾಧಿಗಳಾದ ರಾಜರನ್ನು ಬಲಿ ಕೊಡುತ್ತಿದ್ದರೆ ಮಹಾರಾಜನಿಗೆ ತಿಳಿಸಬಾರದೆ ಇದು ಆಯುಕ್ತವೆಂದು ಮಾತನಾಡಿದರೆ
ಶಾಸ್ತ್ರವಚನಗಳನ್ನು ಒತ್ತಿ ಒತ್ತಿ ಹೇಳುವ ನಿಮ್ಮ ನಾಲಿಗೆಯು ಇದು ಆಯುಕ್ತವೆಂದು ಅನ್ಯಾಚಾರ ಹೇಳಿ ಸೇದಿ ಹೋಗಿರುವುದೇ? ಛೀ ಛೀ ಸ್ವಾಮಿ ದ್ರೋಹಿ, ಛೀ, ಛೀ, ಮೋಸವಂತ. ನಿಂದಕ, ನಿನ್ನ ಮುಖವನ್ನು ನೋಡಿ. ನಿನ್ನ ಮುಖ ಸರಿ. ಬನ್ನಿ ಸ್ವಾಮಿ, ನಾವು ಹೋಗೋಣ. ಹೋಗೋಣ ನಡೆ. ಬಡತನವೇ ಕಷ್ಟವೋ, ಬಡತನವೇ ಕಷ್ಟವೋ, ಬಡತನವೇ ಕಷ್ಟವೋ, ಬಡವರ ಪರಿ ಪರಿ ಬಾಧೆಯಗೊಳಿಸುತ್ತೆ, ಬಡವರ ಪರಿ ಪರಿ ಬಾಧೆಯಗೊಳಿಸುತ್ತೆ, ಸಡಗರ ಸಂಭ್ರಮ ಬಲವನ್ನು ಮುರಿಯುತ್ತೆ, ಬಡತನವೇ ಕಷ್ಟವೋ ಮುರಿಯುತ್ತೆ, ಬಡತನವೇ ಕಷ್ಟವೋ, ಬಡತನವೇ ಕಷ್ಟವೋ, ಬಡತನವೇ ಕಷ್ಟವೋ, ಬಾಧೆಯಗೊಳಿಸುತ್ತೆ, ಬಡವರ ಪರಿ ಪರಿ ಬಾಧೆಯಗೊಳಿಸುತ್ತೆ, ಸಡಗರ ಸಂಭ್ರಮ ಬಲವನ್ನು ಮುರಿಯುತ್ತೆ, ಬಡತನವೇ ಕಷ್ಟವೋ, ಬಡತನವೇ ಕಷ್ಟವೋ, ಬಡತನವೇ ಕಷ್ಟವೋ. ಓ, ಇವನು ರಾಜನ ಬಳಿಗೆ ಹೋಗಿ ನನ್ನ ಮೇಲೆ ಚಾಡಿ ಹೇಳಿಯಾನು. ಅದಕ್ಕಾಗಿ ಈಗಲೇ ಹೋಗಿ ಬೇಕಾದ ಸಾಮಗ್ರಿಗಳನ್ನು ಅಣಿ ಮಾಡಿ ಕೊಡುವೆನು. ತತ್ವವ ಹೇಳ್ತೀನಿ ಕೇಳಿ. ಯಾವ ಜಾವಕ್ಕೆ ಯಾವ ಜಾವಕ್ಕೆ ಯಾವ ಜಾವಕ್ಕೆ ತೂಕೈತೆ ಕೋಳಿ. ತತ್ವವ ಹೇಳ್ತೀನಿ ಕೇಳಿ. ಯಾವ ಜಾವಕ್ಕೆ ಯಾವ ಜಾವಕ್ಕೆ ಯಾವ ಜಾವಕ್ಕೆ ತೂಕೈತೆ ಕೋಳಿ. ಹೆಣ್ಣಿಲ್ಲ ಮಕ್ಕಳಿಲ್ಲ ಜಾಣ, ಹುಳಿ ಎಂಡವೇ ನಮಗೆಲ್ಲ ಪ್ರಾಣ. ಹೆಣ್ಣಿಲ್ಲ ಮಕ್ಕಳಿಲ್ಲ ಜಾಣ, ಹುಳಿ ಎಂಡವೇ ನಮಗೆಲ್ಲ ಪ್ರಾಣ. ಒಂದು ತತ್ವವ, ಎರಡು ತತ್ವವ, ಮೂರು ತತ್ವವ, ತತ್ವವ ಹೇಳ್ತೀನಿ ಕೇಳಿ. ಯಾವ ಜಾವಕ್ಕೆ ಯಾವ ಜಾವಕ್ಕೆ ಯಾವ ಜಾವಕ್ಕೆ ಹೋಗ್ತೈತೆ ಕೋಳಿ. ಹೆಣ್ರಿಲ್ಲ ಮಕ್ಕಳಿಲ್ಲ ಜಾಣ, ಹುಳಿ ಎಂಡವೇ ನಮಗೆಲ್ಲ ಪ್ರಾಣ. ಹೆಣ್ರಿಲ್ಲ ಮಕ್ಕಳಿಲ್ಲ ಜಾಣ, ಹುಳಿ ಎಂಡವೇ ನಮಗೆಲ್ಲ ಪ್ರಾಣ. ಒಂದು ತತ್ವವ, ಎರಡು ತತ್ವವ, ಮೂರು ತತ್ವವ, ಏಳು ತತ್ವವ, ಮೂರು ತತ್ವವ ಹೇಳ್ತೀನಿ ಕೇಳಿ. ಯಾವ ಜಾವಕ್ಕೆ ಹೋಗ್ತೈತೆ ಕೋಳಿ. ಪ್ರಬಲ ಪ್ರತಾಪ ವಿನಯಾಗ್ನಿ ಜೋಲೆಯಿಂದ ಧಗಧಗಿಸುತ್ತಿರ್ಪೇ. ಜಗದೇಂದ್ರ ಗೋಪಾಲ, ಭುವನೈಕ ಭೀಕರನಾಗಿರ್ಪೇ. ಭುವನೈಕ ಭೀಕರನಾಗಿರ್ಪೇ.
ಶಿಶುಪಾಲ ಸಂತೋಷದಿಂದ ಕಾಲ ಕಳೆಯೋರು ಮತ್ತೇನ ಪಡೆ ಬಲ ಬಲ ಶಿಶುಪಾಲ ಈ ಪೀಠದಲ್ಲಿ ನನ್ನ ಮಕ್ಕಳ ಜರಾಸಂಧ ಇನ್ನ ಸೈನ್ಯವು ಯಾವ ರೀತಿ ಇರುವುದು ವಿಜ್ಞಾಪಿಸುವೇನು ದರದರದಿ ಹದಾರಿಯರ ವಿರೋಧಿಗಳು ಈಗ ದರದರದಿ ಹದಾರಿಯರ ವಿರೋಧಿಗಳು ಈಗ ವಿರೋಧಿಗಳು ಈಗ ವಿರೋಧಿಗಳು ಈಗ ಕರೆಯೊಳಗೆ ಧೀರನಾಗಿ ಕರೆಯವನ ಶೂರನಾಗಿ ಕರೆಯೊಳಗೆ ಧೀರನಾಗಿ ಮೆರೆಯವನ ಶೂರನ ಸಕಲ ಭೂಮಿ ಪಾಲರ ಜಯಿಸುವೆ ಮದಾಂಧರ ಗಜದ ಮುಂದೆ ಹಜೆಗಳೇ ಹರಿಯ ಮುಂದೆ ಈ ದಾನವೇಂದ್ರನ ಮುಂದೆ ಈ ಮಾನವೇಂದ್ರರೇ ಅಪ್ರತಿಭಾ ಪ್ರತಾಪಶಾಲಿಗಳಾದ ನಮ್ಮ ಮುಂದೆ ಪ್ರತಿಭಟಿಸಿ ನಿಲ್ಲಬಲ್ಲ ವೀರರು ದೇವಮಾನವರ ದಾನವರಲ್ಲಿ ಯಾರು ತಾನೇ ಇರುವರು ನಿಮ್ಮಗಳ ಇಷ್ಟವೇ ನಮ್ಮ ಇಷ್ಟ ಬಲ ಬಲ ದಂತವಕ್ರ ಇಬಿಟಲ್ಲಿ ಕುಳಿತುಕೋ ಯಾರಲ್ಲಿ ಆಸ್ಥಾನ ನರ್ತಕಿಯನ್ನು ಬರಮಾಡಿ ಪ್ರಭು ಏನಿ ಮಗನಂದಬೇ ಏನಿ ಮಗನಂದಬೇ
ಉಪಾಸಿನಿಗೆ ನೀ ಸಂಭ್ರಮದಂಡವೇ ಬಲು ಚಂದವೇ ನೀ ಮಗಾನಂದವೇ ಉಪಾಮಿನಿಗೆ ನೀ ಸಂಭ್ರಮದಂಡವೇ ಬಲು ಚಂದವೇ ನೀ ಮಗ ಏನಿ ಮೃತ ಮೋದ ಏನಿ ಮೌರ ಜನಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಮಗಾನಂದವೇ ಉಪಾಮಿನಿಗೆ ನೀ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಗಾನಂದವೇ ಮಾಮ ಗಗ ಮಾಮ ನೀನಿ ದದ ನೀನಿ ಸಾನಿ ದರಿ ದ ಮಾಮ ಗಗ ಮಾ ನೀನಿ ದದ ನೀ ಗಮದನಿ ದ ಗಮದನಿ ದ ಗಮದನಿ ಗಮದನಿ ದ ಗಮದನಿ ದ ಗಮದನಿ ಗಮದನಿ ದ ಗಮದನಿ ದ ಅವರು ನಿನ್ನಯ ಹೃದಗಾರದೆ ನರ್ತಿಸಿ ಮರಶುರತೆಯ ಪ್ರಕಾಶಿಸುತ್ತೀರ್ಥ ಶುರತೆಯ ಪ್ರಕಾಶಿಸುತ್ತೀರ್ಥ ಸ್ಥಿರವದನ ನಮ್ಮ ಚನ್ನಕೇಶವರಾಯ ಸ್ಥಿರವದನ ನಮ್ಮ ಚನ್ನಕೇಶವರಾಯ ಹೊರಗ ನಿಮ್ ಸನ್ನೆ ತೋರುತ್ತಲಿಗ ನೀನೆ ಹೊರಗ ನಿಮ್ ಸನ್ನೆ ತೋರುತ್ತಲಿಗ ನೀನೆ ಗಮದನಿಸ ಏನಿ ಸಗಮದಸ ಏನಿ ಮಹಾನಂದವೇ ಉಭ ಮಿನಿಗೆ ನೀ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಗಾನಂದವೇ ಏನಿ ಮಗಾನಂದವೇ ಏನಿ ಮಗಾನಂದವೇ ಏನಿ ಮಗಾನಂದವೇ ಈಗ ಬನ್ನಿ ಶಾಂತಿ ಕರ್ಮಗಳೆಲ್ಲವೂ ಸಮಗ್ರವಾಗಿ ನೆರವೇರಿದವೆ. ಹೌದು ಸಾರ್ವಭೌಮ, ಸಕಲವು ಸಾಂಗವಾಗಿ ನೆರವೇರಿತು. ದೇವತಾ ಪ್ರಸಾದ ಬಹಳ ಸಂತೋಷ. ಎಲ್ಲಿ ಪ್ರಸಾದವನ್ನು ಕೊಡಿ. ಶಿಶುಪಾಲ ಉಪಾಲ ಸರ್ ಶಿಶುಪಾಲ ಜರಾಸಂಧ ಉಪಾಲ ಒಂದಿದೆ ಅರುಷವನ ನಿಮ್ಮೀರ್ವರ ಧೀರತೆ ಕುಶಲದಳು ನಿಮ್ಮೀರ್ವರ ಧೀರತೆ ಕುಶಲದಳು ಒಂದಿದೆ ಅರುಷವನ ನಿಮ್ಮೀರ್ವರ ಧೀರತೆ ಕುಶಲದಳು ನಿಮ್ಮೀರ್ವರ
ಕಂಸಕೊಂಡೆ ಅವತಾರ ಲೀಲೆಯಿಂದ ಜವದಿಂದ ಕಂಸಕೊಂಡೆ ದಾನವರೆಲ್ಲ ಸಂಹರಿಸಲು ದೇವಕಿ ಉದರಲಿ ಜನಿಸಿದರ ಪರಮಾತ್ಮ ದಾನವರೆಲ್ಲ ಸಂಹರಿಸಲು ನಾಂ ದೇವಕಿ ಉದರಲಿ ಜನಿಸಿದರ ದಾನ ಕೈಜವ ಮದಳದ ಸೋರೆಯ ಪರಮಾತ್ಮ ದಾನ ಕೈಜವ ಮದಳದ ಸೋರೆಯ ದಾನವರ್ಣ ಅವತಾರ ಲೀಲೆಯಿಂದ ಜವದಿಂದ ಕಂಸಕೊಂಡೆ ಬರಿ ಬರಿಯಿಂದಲೇ ಹಿಡಿಯಲು ಎಂದನು ಪಾಪಿಗಳೆಲ್ಲರೂ ಯತ್ನಿಸಲು ಬರಿ ಬರಿಯಿಂದಲೇ ಹಿಡಿಯಲು ಎಂದನು ಪಾಪಿಗಳೆಲ್ಲರೂ ಯತ್ನಿಸಲು ತಾನು ಕೈದವ ಮದಳದ ಸೋರೆಯು ತಾನು ಕೈದವ ಮದಳದ ಸೋರೆ ತಾನು ವರ್ಣ ಅವತಾರ ಲೀಲೆಯಿಂದ ಜವದಿಂದ ಕಂಸಕೊಂಡೆ ಭಾರತ ಪರಮಾತ್ಮ ನಾವು ಬಡಿದು ಹಾಕಿದ ಆ 3 ಬೇರಿಗಳು ನರಮಾಂಸ ಭಕ್ಷಕನಾದ ಋಷಭಾಸುರನ ಚರ್ಮದಿಂದ ಮಾಡಲ್ಪಟ್ಟು ಅವುಗಳನ್ನು ಜಯದ್ರಥನು ನಿರ್ವಹಿಸನು ಶತ್ರುಗಳು ಬಂದಾಗ ತಾವಷ್ಟಿಗೆ ತಾವೇ ಶಬ್ದ ಮಾಡಿ ಆ ಜರಾಸಂಧನನ್ನು ಎಚ್ಚರಿಸಿಕೊಂಡರು ಅವುಗಳ ನಾಶದಿಂದ ಆ ಜರಾಸಂಧನಿಗೆ ದೊಡ್ಡ ಅನಿಷ್ಟವೇ ಸರಿ ಪರಮಾತ್ಮ ಇನ್ನು ಅವನ ನಾಶವಾದಂತೆಯೇ ಸರಿ ಶಿಬಿರ ಪರಮಾತ್ಮನೇ ನಿನ್ನ ಕರುಣೆಯು ಯಮಗಿರೆ ವೈರಿಯ ಜಯಿಸದೆ ಬಿಡುವೆವು ನಾವು ವೈರಿಯ ಜಯಿಸದೆ ಬಿಡುವೆವು ನಾವು ತಿಳಿದು ವೈರಿಯ ಆಮೈಗ ತಿಳಿದು ವೈರಿಯ ಆಮೈಗ ಈ ಕ್ಷಣ ತೋರ್ಕೊಡು ಆತ್ಮಜಯ ಚಂಡ ಪರಾಕ್ರಮ ವೈಭವದಿಂದಲೇ ದೇಶನೆ ಎಲ್ಲಿಸುತ್ತ ಬೆರೆಯುವೆ ನಾವು ಚಂಡ ಪರಾಕ್ರಮ ವೈಭವದಿಂದಲೇ ದೇಶನೆ ಎಲ್ಲಿಸುತ್ತ ಬೆರೆಯುವೆ ನಾವು ತೀರಿತು ವೈರಿಯ ಆವಳಿಗ ತೀರಿದು ವೈರಿಯ ಆವಳಿಗ ಈ ಕ್ಷಣ ತೋರ್ಕೊಡು ಆತ್ಮಜಯ ದುಷ್ಟನು ಹೀ ಪರಿ ಕಷ್ಟವ ಕೊಡುತ್ತೀರೆ ಪರಮಾತ್ಮ ಭಾರತ ದುಷ್ಟನು ಹೀ ಪರಿ ಕಷ್ಟವ ಕೊಡುತ್ತೀರೆ ಈ ಕ್ಷಣ ಕೊಡು ಆತ್ಮಜಯ ಪರಮಾತ್ಮನೇ ನಿನ್ನ ಕರುಣೆಯು ಯಮಗಿರೆ ವೈರಿಯ ಜಯಿಸದೆ ಬಿಡುವೆವು ನಾವು ತೀರಿತು ವೈರಿಯ ಆವೈಗ ತೀರಿತು ವೈರಿಯ ಆವಳಿಗ ಈ ಕ್ಷಣ ತೋರ್ಕೊಡು ಆತ್ಮಜಯ ನಿಂದು ಮಾತಾಡು ಜಾಗ್ರತೆಯಾಗಿ ನಡಿ ಪರಮಾತ್ಮ ಜಾಗ್ರತೆಯಾಗಿ ನಡಿ. ಜಾಗ್ರತೆಯಾಗಿ ನಡೆಯುವ ಜಾಗ್ರತೆಯಾಗಿ ನಡೆ, ಅವನನ್ನು ಮುಗಿಸಿ ಬಿಡೋಣ. ಮೃಗೋದರ ಸೈರಿಸು ಆತರದಿಂದ ಕಾರ್ಯ ಸಾಧನೆಯಾಗಲಾರದು. ನಾವು ಇಲ್ಲಿಗೆ ಬಂದಿರೋ ವಿಷಯವು ಆ ಜರಾಸಂಧನಿಗೆ ತಿಳಿದಿಲ್ಲ. ನಾವು ರಾಜಗೃಹವನ್ನು ಹಿಂದ್ಗಡೆ ಬಾಗಿಲಿನಿಂದ ಪ್ರವೇಶಿಸೋಣ. ತಮ್ಮ ಅಪ್ಪಣೆ ಆಗಬಹುದು. ಪರಮಾತ್ಮ ಆಶ್ರಮ ಗರ್ಭದೊಳ್ ಅವತರಿಸುವೆನ ದೇವಕಿ ಸುತನಾಗಿ ಗರೆಯೊಳನ
ಪರಶಿವನ ಪರಮಾನುಗ್ರಹಕ್ಕೆ ಪಾತ್ರನಾದ ನನಗೆ ಈ ಭೂಮಂಡಲದಲ್ಲಿ ಎದುರೇ ಇಲ್ಲ. ಬಲ ಬಲ ಎನಗೆ ಯಾರು ಸಮರು ಎನಗೆ ಮೂರು ಲೋಕದೊಳಗೆ. ಬಲ ಬಲ ಎನಗೆ ಯಾರು ಸಮರು ಎನಗೆ ಮೂರು ಲೋಕದೊಳಗೆ. ಹಲಲಲ ಭುಜಬಲ ಭಾರತಿ ಮೆರವೆ, ಹಲಲಲ ಭುಜಬಲ ಭಾರತಿ ಮೆರವೆ, ಬಗಿಲನೆ ಪ್ರಕಟಿತ ಜ್ವಾಲ, ಬಗಿಲನೆ ಪ್ರಕಟಿತ ಜ್ವಾಲ, ಭೂಪನಾಗಿ ಹೇ ಭೀಕರ ನಮಃ, ಭೂಪನಾಗಿ ಹೇ ಭೀಕರ ನಮಃ, ಮಹಾದೇವ ಭೂದೇವ ಮಹೇಂದ್ರ ನಮಃ, ಮಹಾದೇವ ಭೂದೇವ ಮಹೇಂದ್ರ. ಬಲ ಬಲ ಎನಗೆ ಯಾರು ಸಮರು ಎನಗೆ ಮೂರು ಲೋಕದೊಳಗೆ. ಪರಶಿವನ ಪರಮಾನುಗ್ರಹಕ್ಕೆ ಪಾತ್ರನಾದ ನನಗೆ ಈ ಭೂಮಂಡಲದಲ್ಲಿ ಎದುರೇ ಇಲ್ಲ. ನಾಗಪುರದ ರಸರು ನಮ್ಮವರೇ ಆಗಿರುವರು. ಇನ್ನುಳಿದವರು ಆ ಪಾಂಡವಿನ ಮಕ್ಕಳು, ಪಶು ಪ್ರಾಣಿಗಳು, ಇನ್ನು ಆ ದನ ಕಾಯುವ ಗೊಲ್ಲರು, ಅವರೆಲ್ಲ ಕೈಚಾರಲು ಚೆನ್ನಾಗಿ ಬಲ್ಲವಲ್ಲ. ಅವನ ವಿಷಯದಲ್ಲಿ ನನಗೆ ಸಂಶಯವೇ ಇಲ್ಲ. ಆದರೂ ಬೇರಿಗಳು ಅಕಾರಣವಾಗಿ ಬಣದ ಬಗೆಯುತ್ತಲ್ಲ, ಏನಾಶ್ಚರ್ಯ, ಏನಾಶ್ಚರ್ಯ. ಎಲೆ ಇಪ್ಪತ್ತೊಂಬರೆ, ಹೀಗೆ ಬನ್ನಿ, ನಿಮಗೆ ಸುಖಾಗಮನವೇ? ಇದೇನು, ನೀವು ಯಾರು, ಹೀಗೆ ಬಂದ ಕಾರಣವೇನು? ಮಾಗದ, ನಮ್ಮನ್ನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದರೂ ನಮ್ಮ ಪರಿಸ್ಥಿತಿ ನಿನಗೆ ತಿಳಿಯಲಿಲ್ಲವೇ? ಓಹೋ, ಇದೇ ನಿಮ್ಮ ಅಕ್ರೋಕ್ತಿ. ಧನುಸಿಂದ ಜಟ್ಟಿ ಕಟ್ಟಿದ ನಿಮ್ಮ ಭುಜಗಳು, ಕಠಿಣವಾದ ಕೈಗಳು. ನಿಮ್ಮನ್ನು ನೋಡಿದರೆ ಶಸ್ತ್ರವಿದ್ಯಾ ಕೋವಿದರೆಂದು ತೋರಿಸಬಲ್ಲ. ವೇಷೆಯೂ ಭಾಷೆಯೂ ವಿಪ್ರನ್ನು ಅನುಸರಿಸಬಲ್ಲ. ನುಪುಣ ಸಭೆಯನ್ನು ಆತ್ಮರು ಪ್ರವೇಶಿಸಿದ ನೀವು ಯಾರು? ನಿಮ್ಮ ನಡವಳಿಕೆ ಕಪಟವೋ ಸಹಜವೋ? ಆಗಲ್ಲ, ನಾವು ಕಪಟಿಗಳಲ್ಲ, ಸ್ನಾತಕರತ ಪಾರಾಯಣರು. ಶತ್ರುವಿನ ಮನೆಯನ್ನು ದ್ವಾರಾಂತದಿಂದಲೇ ಪ್ರವೇಶಿಸಬೇಕೆಂಬುದು ನೀತಿ ಶಾಸ್ತ್ರ ಸಮ್ಮತ. ಆದ್ದರಿಂದ ನಾವು ಮಾಡಿರುವ ಕಾರ್ಯವೇನು ಆ ಕಾರ್ಯವೇನೋ ಅಲ್ಲ. ಏನು ಇದು ನಿಮಗೆ ಶತ್ರುವಿನ ಮನೆ? ಹೌದು. ಏಕೆ, ಯಾವಾಗಿನಿಂದ? ನೀನು ಹಿರಿಯರನ್ನು ಹೀಯಾಳಿಸಿ ಧರ್ಮಕ್ಕೆ ವಿರೋಧವಾಗಿ ನಡೆಯುತ್ತಿರುವಾಗಲೇ ಶತ್ರುತ್ವಕ್ಕೆ ಕಾರಣ. ನಿರಪರಾಧ ರಾಜರನ್ನು ಸೆರೆಯಲ್ಲಿಟ್ಟು ಕಾಲಮತದಿಂದ ಎದುರೇ ಇಲ್ಲವೆಂದು ಮೆರೆಯುತ್ತಿರುವುದೇ ಶತ್ರುತ್ವಕ್ಕೆ ಕಾರಣ. ನಿಮಗೂ ನಮಗೂ ಶತ್ರುತ್ವವೇ? ಏಕೆ, ಯಾವಾಗಿನಿಂದ? ಹಿರಿಯರನ್ನು ಹೀಯಾಳಿಸಿ ಧರ್ಮಕ್ಕೆ ವಿರೋಧವಾಗಿ ನಡೆಯುತ್ತಿರುವುದೇ ಶತ್ರುತ್ವಕ್ಕೆ ಕಾರಣ. ನೀವು ಯಾರು? ನೀವು ಓಹೋ, ನೀವು ಯಾರು? ನಾವು ನಾವೇ. ಓಹೋ, ಸರಿ, ನಿಮ್ಮ ಗುರು ಯಾರು? ನಮಗೆ ಗುರುಗಳೇ, ನಾವೇ ಗುರುಗಳು. ಓಹೋ, ನಿಮಗೆ ನೀವೇ ಗುರುಗಳು? ಈಗ ನನ್ನಿಂದ ಏನಾಗಬೇಕು? ಆ ರಾಜರನ್ನು ಸೆರೆಯಿಂದ ಬಿಡಿಸಿ ನಿನಗೆ ಬುದ್ಧಿ ಕಲಿಸಬೇಕು. ಓಹೋ, ಕೆತ್ತವು ನೆತ್ತಿಗೆ ಇರುವುದು. ರಾಜರನ್ನು ಸೆರೆಯಿಂದ ಬಿಡಿಸುವರು, ಆಗಬಹುದು. ಆ ರಾಜಪುತ್ರರಿಗೆ ನಿಮಗೂ ಯಾವ ರೀತಿಯ ಸಂಬಂಧ? ಅವರೇನು ನಿಮಗೆ ಮಕ್ಕಳು, ಮೊಮ್ಮಕ್ಕಳು, ಹೆಂಡರು, ಎಷ್ಟರು? ಆ ರಾಜಪುತ್ರರಿಗೆ ನಿಮಗೆ ಯಾವ ರೀತಿಯ ಸಂಬಂಧ? ಆಗದ, ನಾವು ಎಲ್ಲೋ ಮದೋನ್ಮತ್ತ ಧರ್ಮಶೀಲರನ್ನು ಕೊಂಡಾಡುವುದು, ಅಧರ್ಮ ಬಾಹಿರ ತಲೆವನ್ನು ಚೆಂಡಾಡುವುದು ನಮ್ಮ ಮುಖ್ಯ ಕರ್ತವ್ಯ. ನೀನಿನ್ನೂ ಆ ವಿಷಯವನ್ನರಿಯೇ ನಿನ್ನ ಬಂಡತನವನ್ನು ಬಿಟ್ಟು ಆ ರಾಜರನ್ನು ಸೆರೆಯಿಂದ ಬಿಡಿಸಿ ಕಳಿಸು. ಕಪಟ ವೇಷದಿಂದ ಬಂದು ಬಾಯಿಗೆ ಬಂದದ್ದು ಮಗಳುತ್ತಿರುವ ನೀವು ಬಂದರು.
ಅದಿರಲಿ, ಮೊದಲು ನೀವು ಯಾರಿಗೂ ತಿಳಿಸಿ. ತಿಳಿಸಿದರೆ ಮಾಡುವುದೇನು? ಅಲ್ಲು ಕಿರಿಯುವನು, ಅಲ್ಲು ಮುರಿಯುವನು, ಮುಂದೆ ಗೊತ್ತಾಗುವುದು. ಎಲ್ಲ ವಂಚಿತರ ವೇಷವನ್ನು ಏಕೆ ಮರೆಸಿಕೊಂಡಿರಿ? ನಾವು ಯೇಷವನ್ನು ಇದರಿಂದಲೇ ಗೊತ್ತಾಗುವುದು ನಿಮ್ಮ ಏಳಿತನವು. ಮಾಗದ, ನಾವು ಯೇಷವನ್ನು ಮರೆಸಿಕೊಂಡಿಲ್ಲ, ನಿಜ ವೇಷದಿಂದಲೇ ಇರುವವು. ಇದು ಈತನೇ ಭೀಮಸೇನನು. ಈತನೇ ಅರ್ಜುನ. ಅರ್ಜುನ, ಇದು ನಾನೇ ವಸುದೇವ ಸುತನು. ನಾವು ಏಳಿಗಳಲ್ಲ, ಒಳ್ಳೆ ಪರಾಕ್ರಮ. ಏಳಿಗಳಲ್ಲ, ಒಳ್ಳೆ ಪರಾಕ್ರಮಿಗಳೇ ಬಂದಿರುವಿರಿ. ಏಳಿಗಳಲ್ಲ, ಒಳ್ಳೆಯ ಪರಾಕ್ರಮಿಗಳೇ ಬಂದಿರುವಿರಿ. ಕೃಷ್ಣ, ಕೃಷ್ಣ, ಜನ ಕಾಯುವುದನ್ನು ರಾಜ್ಯ ತಂದೆಯ ನಿಲೋಹದ ಮನೆ ನೀ ನಿಲೋಹದ ಮನೆ ನೀ ನಿಲೋಹದ ಮನೆ ನಿಲೋಹದ ಮನೆ ಯಮಾಪುರಿಯನ್ನು ಸೇರಿಸೋಣ, ಯಮಾಪುರಿಯನ್ನು ಏಕೆ ಬಗಳಿಬೇರೋ, ಏಕೆ ಬಗಳಿಬೇರೋ, ಏಕೆ ಬಗಳಿವೆಯೋ, ಏಕೆ ಬಗಳಿವೆಯೋ, ಬಲ್ಲ ಸಲ್ಲದ ಅಳಲಂದದಿ, ಬಲ್ಲ ಸಲ್ಲದ ಅಳಲಂದದಿ, ಇಲ್ಲಿ ಹೇಗೆ ಬಂದೆಯೋ, ಇಲ್ಲಿ ಹೇಗೆ ಬಂದೆಯೋ. ನಿಲ್ಲಾದುರುಳನೆ ಜಯ, ನಿಲ್ಲಾದುರುಳನೆ ಜಯ. ಏಕೆ ಬಗಳಿವೆರೋ, ಏಕೆ ಬಗಳಿವೆರೋ. ಕೃಷ್ಣ, ಕೃಷ್ಣ, ಇಲ್ಲೇನು ಗೂಳಿಯ ಕಾಲವೆಂದು ತಿಳಿದೆಯಾ, ಅಥವಾ ರಮಣೀಯರ ಕಾಸ ಕಿಳಿ ತಿಳಿದೆಯಾ? ಇದು ಯುದ್ಧ. ಯುದ್ಧ ಎಂಬುದು ಹಳ್ಳಿ ಗಾತಿಯರ ಹಾಲು ಮೊಸರು ಅರಿವೆ ಅಲ್ಲ. ಮುದ್ದೆ ಮುದ್ದೆ ಬೆಳೆಯನ್ನು ಕತ್ತುಕೊಂಡಿದ್ದು ಮುದ್ದೆ ಏನಿಲ್ಲ, ಮುದ್ದಾಡಿಗೆಲ್ಲ. ಇದು ಯುದ್ಧ. ಇದು ಸಿದ್ಧ. ನಾನೇ ಬಂದ ಎಲ್ಲಾದರೂ ಒತ್ತ ನಿನ್ನ ನಾಲಿಗೆಯನ್ನು ತಡಿ. ನಮ್ಮ ಈ ಮೂವರಲ್ಲಿ ಯಾರೊಡನೆ ಕಾಳಗ ಮಾಡುವೆಯೋ ಮೊದಲು ಅದನ್ನು ತಿಳಿಸು. ಬರೀ ಮಾತಿನಿಂದ ಏನು ಪ್ರಯೋಜನ ಇಲ್ಲ. ಕೃಷ್ಣ, ಕೃಷ್ಣ, ಸೋತು ಓಡಿದೆಯೇನು, ಮತ್ತೆ ಬಂದು ನೋಡಿದರೆ ಸಂತೋಷವೇ ಸರಿ. ಪಾರ್ಥ, ಗೋಧನ, ನೀವಿನ್ನು ಹಸು ಮಕ್ಕಳು ಈ ಕೃಷ್ಣನ ಗಳ್ಳು ಆಗಿ ಅನ್ಯಾಯವಾಗಿ ಸಾಗೋಲ್ಲ. ಹೊರಟು ಹೋಗಿ. ಎಲ್ಲ ಮಾಧವ, ನಿನ್ನ ವ್ಯರ್ಥ ಆರೋಪವನ್ನು ನಿಲ್ಲಿಸು. ಯಾರೊಡನೆ ಕಾಳಗ ಮಾಡುವೆಯೋ ಮೊದಲು ತಿಳಿಸು. ಬಾಬು, ಬಾಬು, ಗೋಧನ, ನೀನು ಸ್ವಲ್ಪರ ಮಟ್ಟಿಗೆ ನನಗೆ ಸ್ವಲ್ಪರ ಮಟ್ಟಿಗೆ ನೀನೇ ನನಗೆ ಜೊತೆಯಾಗಲು ಸಮರ್ಥ.
ಆಗಬಹುದು. ಏ ಖಡ್ಗೋ ಗದೆಯೋ ಎಲ್ಲ ಭಾಗದ ಖಡ್ಗವೋ ಗದೆಯೋ ಗಂಡುಗಡಲಿಯೋ ಯಾವ ಆಯುಧವನ್ನು ತೆಗೆದುಕೊಳ್ಳುವೆಯೋ ಬಗಳು. ಆಯುಧವೇ ಇರಲಿ. ನೀನು ಸಾವಿರಾನೆಗಳ ಬಲವನ್ನು ಎಲ್ಲರೂ ಹೇಳಿಕೊಳ್ಳುವುದು. ಅದು ಎಷ್ಟನ್ನು ಬಂದಿದ್ದೇವೆ ಎಂಬುದನ್ನು ಈಗ ಬರೆಸೋಣ. ಅಲ್ಲ ಇಲ್ಲವಾಗಲಿ. ಋಕೋದರ ಬಹಳವಾಗಿ ದಣಿದೆ. ಹೀಗೆ ಬಾ. ಇಲ್ಲ ಎಂಬರ್ಲ ಇವ್ರು ಹೇಳೋದು. ಪರಮಾತ್ಮ, ಜರಾಸಂಧನ ರಾಣಿ ವಾಸವು ಪ್ರಲಾಪಿಸುತ್ತಾ ಇತ್ತ ಬರುವಂತಿದೆ. ಬರಲಿ, ಸಂತೈಸೋಣ.